ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ವಿಡಿಯೋ. ಇವತ್ತಿನ ವಿಡಿಯೋದು ಏನಪ್ಪ ವಿಶೇಷತೆ ಅಂದರೆ, ಕಾರ್ಟೂನ್ ವಿಡಿಯೋಗಳನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಭಾಳಷ್ಟು ಕಮೆಂಟ್ ಬರ್ತಾ ಇದ್ದಾವೆ. ಹಾಗಾಗಿ ನಾನು ಇವತ್ತು ಕಾರ್ಟೂನ್ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಅಂತ ಬನ್ನಿ ಗೈಸ್. ಇಲ್ಲೇನಿದೆಯಲ್ಲ ಈ ಆ್ಯಪ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆಟೋ ಡ್ರಾಫ್ಟ್ AI ಅಂತ ಇದನ್ನು ಓಪನ್ ಮಾಡಿಕೊಂಡು ಲಾಗಿನ್ ಕೇಳುತ್ತೆ. ಲಾಗಿನ್ ಆಗಬೇಕು. ಲಾಗಿನ್ ಆದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಥರ ಇದ್ದಲ್ಲಿ ಅನಿಮೇಷನ್ ಸ್ಟುಡಿಯೋ ಅಂತ ಕ್ಲಿಕ್ ಮಾಡ್ಕೋಬೇಕು. ಅನಿಮೇಷನ್ ಸ್ಟುಡಿಯೋ ಅಂದರೆ ಇದೇನು 9:6 ಐತಲ್ಲ, ಇದು ಇನ್ಸ್ಟಾಗ್ರಾಮು ಬಿಡೋಕ್ಕೆ ಇದು ಯೂಸ್ ಮಾಡ್ಕೊಳ್ಳಿ. ಯೂಟ್ಯೂಬ್ಗೆ ಆದರೆ 16:9 ಇದು ಕ್ರಿಯೇಟ್ ಅಂತ ಹೊಡೆಯೋದು. ಇದನ್ನು ಕ್ರಿಯೇಟ್ ಅಂತ ಹೊಡೆದು ಇಲ್ಲೇನು ಕಾಣಿಸ್ತದಲ್ಲ ಗಾಯ್ಸ್, ಮೂಲೆಯಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಅಪ್ಲೋಡ್ ಮಾಡ್ಕೋಬೇಕು. ಇಲ್ಲೊಂದು ಅಪ್ಲೋಡ್ ಅಂತಿದೆಯಲ್ಲ, ಅಪ್ಲೋಡ್ ಮಾಡ್ಕೋಬೇಕು. ನೋಡಿ, ನಾನು ಆಲ್ರೆಡಿ ಆವಾಗಲೇ ಒಂದು ಸ್ವಲ್ಪ ಮಾಡಿಟ್ಟಿದ್ದೀನಿ. ಯಾವುದಂದರೆ ಈ ಥರ ಇದು ಅಪ್ಲೋಡ್ ಮಾಡಿಕೊಂಡು ಡನ್ ಅಂತ ಕೊಟ್ಟ ಮೇಲೆ ಈ ಥರ ಬರುತ್ತೆ. ಇದನ್ನು ಸ್ವಲ್ಪ ಲಾಂಗಾಗಿ ಎಳೆದಿಟ್ಕೋಬೇಕು. ಎಳೆದಿಟ್ಕೊಂಡು ಇಷ್ಟು 30 ಸೆಕೆಂಡ್ ಬೇಡ, 20 ಸೆಕೆಂಡ್ ಸಾಕು. 20 ಸೆಕೆಂಡಲ್ಲಿ ಇದನ್ನು ಹಿಂಗೆ ಕ್ಯಾನ್ಸಲ್ ಹೊಡೆದು ಈ ಕಡೆ ಇದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ನೋಡಿ, ಇಲ್ಲಿ ಎಡಗಡೆಗೆ ಕೆಳಗೆ ಮೂಲಿಗೆ ಏನು ಕಾಣಿಸ್ತಿದೆಯಲ್ಲ ಕ್ಯಾರೆಕ್ಟರ್ ಅಂತ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಯಾರೆಕ್ಟರ್ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಇದ್ದಲ್ಲಿ ನಿಮಗೆ ಯಾವ್ದು ಬೇಕು, ಕಾರ್ಟೂನ್ ಯಾವ್ದು ಬೇಕಾ ಅದು ನೀವು ಆಯ್ಕೆ ಮಾಡ್ಕೋಬೋದು. ನಾನು ಯಾವುದಂದರೆ ಇದೊಂದು ಆಯ್ಕೆ ಮಾಡ್ಕೋತೀನಿ. ಏನಂದರೆ ಅಲ್ಲಿಂದ ಇಲ್ಲಿಗೆ ನಡ್ಕೋತಾ ಬರೋದು. ಇದೊಂದು ಆಯ್ಕೆ ಮಾಡ್ಕೊಂಡ್ವಿ. ಇದನ್ನು ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಏನು ಮಾಡಬೇಕು ಅಂದರೆ ಪೂರ ಇಲ್ಲಿ ಹಿಂದ್ಗಡೆ ಒಯ್ಬೇಕು. ಇಲ್ಲಿ ಒಯ್ದು ಅಲ್ಲಿಂದ ಇಲ್ಲಿಗೆ ಈಗ ನಡ್ಕೊಂಡು ಬರ್ಬೇಕಲ್ಲ, ಅದಕ್ಕೇನು ಮಾಡ್ಬೇಕಂದ್ರೆ ಇದನ್ನು ಇಷ್ಟು ಕರೆಕ್ಟಾಗಿ ಇಲ್ಲಿ ಎಳೆದು ಪಾತ್ ಅಂತೇನು ಕಾಣಿಸ್ತಿದೆಯಲ್ಲ ಇಲ್ಲಿ 1 2 3 4 5 5ನೇದು ಪಾತ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಥರ ಇಂಟರ್ಫೇಸ್ ಬರುತ್ತೆ. ಇದನ್ನು ಎಲ್ಲಿಗೆ ಹಚ್ಚಬೇಕಂದ್ರೆ ಇಷ್ಟು ಎಲ್ಲಿಂದ ಎಲ್ಲಿಗೆ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ, ನೀವು ಹುಡುಗ ಎಲ್ಲಿಂದ ಎಲ್ಲಿಗೆ ನಡ್ಕೋತ ಬರ್ತಾನ ಅಂತ ಅನ್ನೋದ್ರ ಮೇಲೆ ಡಿಫೆಂಡ್ ಆಗಿರುತ್ತೆ. ಇಷ್ಟು ಮಾಡ್ಕೊಂಡಾದ್ಮೇಲೆ ನೋಡಿ, ಇನ್ನೊಂದು ಕ್ಯಾರೆಕ್ಟರ್ ಆ್ಯಡ್ ಮಾಡ್ಕೊತೀನಿ ನಾನು ಇವಾಗ. ಇನ್ನೊಂದು ಕ್ಯಾರೆಕ್ಟರ್ ಯಾವುದಂದರೆ ಇದನ್ನು ಕೂಡ ವಾಲ್ಕಂತ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಇನ್ನೊಂದು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ. ನೋಡಿ, ಇಷ್ಟಿರಲಿ. ಓಕೆನಾ? ಇದಾದಮೇಲೆ ಕರೆಕ್ಟಾಗಿ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಕರೆಕ್ಟು ಇಂಟರ್ಫೇಸಲ್ಲಿ. ಆಮೇಲೆ ಪಾತ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಮತ್ತು ಇದರಿಂದ ಕರೆಕ್ಟಾಗಿ ಇಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟು ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ಇವಾಗ ಪ್ಲೇ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಯಾವ ಥರ ಅಂತ ತೋರಿಸ್ತೀನಿ. ಪ್ಲೇ ಮಾಡಬೇಕಾಗುತ್ತೆ. ನೋಡ್ಬೋದು, ಅಲ್ಲಿಂದ ಇಲ್ಲಿಗೆ ಈ ಥರ ವಾಲ್ಕ್ನ ಮಾಡಿಸ್ಬೋದು ಕಾರ್ಟೂನ್ ವಿಡಿಯೋ ಅಂತ ನಾನು ತೋರಿಸ್ತಾ ಇದ್ದೀನಿ ಇವಾಗ.
ನೋಡ್ಬೋದು ನೀವು ಈ ಥರ ಬರುತ್ತೆ ಇಂಟರ್ಫೇಸು. ಆಮೇಲೆ ನಿಮಗೆ ಇನ್ನೂ ಏನಾದರೂ ಮಾತಾಡೋದು ಬೇಕಾದರೆ, ಇನ್ನೂ ಯಾವ ಥರ ಕಾರ್ಟೂನ್ ವಿಡಿಯೋ ಮಾಡ್ಬೋದು ಅಂತ ನಿಮ್ಮ ಮೈಂಡಲ್ಲಿದ್ದರೆ ಕಮೆಂಟ್ ಮಾಡಿ. ಆ ಥರನೂ ನಿಮಗೆ ತಿಳಿಸ್ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಾರ್ಟೂನ್ ವಿಡಿಯೋ ಯಾವ ಥರ ಇರಬೇಕಂತ ಕಮೆಂಟ್ ಮಾಡಿ. ಆ ಥರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ಥರ ನಿಮಗೆ ಕ್ವಶನ್ಸ್ಗಳಿದ್ದಾವೆ ಅಂತ ಹೇಳಿ ಆ ಥರ ನಾನು ತಿಳಿಸ್ಕೊಡ್ತೀನಿ. ಇಷ್ಟೆಲ್ಲ ಆದಮೇಲೆ ಇವಾಗ ಏನಪ್ಪ ಅಂದರೆ ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಹೇಳ್ತೀನಿ ನೋಡಿ. ಇವಾಗ ಇದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಯಾವ ಥರ ಡೌನ್ಲೋಡ್ ಮಾಡ್ಬೇಕಂತ ಹೇಳ್ತೀನಿ. ಇಲ್ಲಿ ಮೇಲೆ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ, ಡೌನ್ಲೋಡ್ನ ಕ್ಲಿಕ್ ಮಾಡಿ. ಇಲ್ಲಿ ಲೋಕಲ್ ಎಕ್ಸ್ಟ್ರಾ ಅಂತ ಐತಲ್ಲ, ಲೋಕಲ್ ಎಕ್ಸ್ಪೋರ್ಟರ್ ಅಂತ ಐತಲ್ಲ, ಎಕ್ಸ್ಪೋರ್ಟು ಅಷ್ಟೇ, ಅದು ನಾರ್ಮಲ್ ಬರುತ್ತೆ. ಆಮೇಲೆ ಕೆಳಗೆ HD 720 ಅಂತ ಅಂತಿದೆಯಲ್ಲ, ಅದನ್ನು ಬಿಟ್ಟು ಇಲ್ಲೇನೈತಲ್ಲ FHD ಇದಕ್ಕೆ ಹಾಕ್ಕೊಂಡ್ರೆ ಪೂರಾ ಕ್ಲಿಯರಾಗಿ ಬರುತ್ತೆ. ಆಮೇಲೆ ಏನಪ್ಪ ಅಂತಂದರೆ ಇಲ್ಲಿ ನೇಮ್ನ ನೀವು ರಿಮೂವ್ ಮಾಡ್ಕೋಬೋದು. ಯಾವ ಥರ ಮಾಡ್ಕೋಬೋದು ಅಂದರೆ ಏನಾದರೂ ಇಟ್ಕೋಬೋದು, ನಿಮ್ಮ ಹೆಸರು ಅಥವಾ ನಿಮ್ಮ ಚಾನಲ್ ನೇಮು, ನಿಮ್ಮ ಇನ್ಸ್ಟಾಗ್ರಾಮ್ ID ನೇಮು, ನಿಮ್ಮ ಯೂಟ್ಯೂಬ್ ಚಾನಲ್ ನೇಮು ಏನಾದರೂ ಇಟ್ಕೊಳ್ಬೋದು. ಇಲ್ಲಿ ನಾನೇನಂತ ಬರ್ತೀನಿ ಅಂದರೆ ಇವಾಗ ಬಡವರ ಹುಡುಗ ಲಾಗ್, ಬಡವರ ಹುಡುಗ ಅಂತಷ್ಟೇ ಸಾಕು. ಇಷ್ಟನ್ನ ಮಾಡಿ ಇಲ್ಲೇನಿದೆಯಲ್ಲ ಕರೆಕ್ಟಾಗಿ ನೋಡ್ಕೋಬೇಕು. ನೋಡ್ಕೊಂಡಾದ್ಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಕಾಣ್ತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ ನಿಮಗೆ ಒಂದು ಇಂಟರ್ಫೇಸ್. ನಿಮ್ಮ ಡೈರೆಕ್ಟ್ ಡೌನ್ಲೋಡ್ ಫೈಲಿಗೆ ಓಪನ್ ಆಗುತ್ತೆ. ಡೌನ್ಲೋಡ್ ಫೈಲ್ಗೆ ಓಪನ್ ಆದಮೇಲೆ ಏನು ಮಾಡಬೇಕಂದ್ರೆ ಇಲ್ಲಿ ಇದೊಂದು ಫೈಲೇ ಆಟೋ ಡ್ರಾಫ್ಟ್ ಅಂತ ಅನಿಮೇಷನ್ ಅಂತ ಒಂದು ಫೈಲೇ ತಾನೇ ಕ್ರಿಯೇಟ್ ಆಗ್ತದೆ. ಕ್ರಿಯೇಟ್ ಆದಮೇಲೆ ಏನು ಮಾಡಬೇಕಂದ್ರೆ ನೀವು ಇಲ್ಲೇನೈತಲ್ಲ ಸೇವ್ ಅಂತಿದೆಯಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮ್ಗೆ ಈ ಥರ ಬರುತ್ತೆ, ಡೌನ್ಲೋಡ್ ಆಗ್ತಾ ಇರುತ್ತೆ. ಇದು ಎನಿ ಕಂಡೀಷನ್ ಯಾವುದೇ ಕಾರಣಕ್ಕೂ ಸ್ಕ್ರೀನ್ನ ಆಫ್ ಆಗೋದಕ್ಕೆ ಬಿಡಬಾರ್ದು. ಅಕಸ್ಮಾತಾಗಿ ಏನಾದರೂ ಸ್ಕ್ರೀನ್ ಆಫ್ ಆಯಿತು ಅಂದರೆ, ಅಥವಾ ಡೈರೆಕ್ಟ್ ಬ್ಯಾಕ್ ಹೋಗಿ ಬೇರೆ ಆ್ಯಪ್ ಓಪನ್ ಮಾಡಿದರೆ ಇದು ಓಡ್ತೈತಿ ಅಂತ ತಿಳ್ಕೊಬಾರ್ದು. ಯಾಕಂದರೆ ಸೆಂಟ್ರಲ್ಲಿ ವಿಡಿಯೋ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಸ್ಕ್ರೀನ್ ಆಫು ಅಥವಾ ಯಾವುದೇ ಕಾರಣಕ್ಕೂ ಬೇರೆ ಆ್ಯಪ್ಗೆ ಹೋಗುವಂಥ ಕೆಲಸ ಮಾಡಬಾರ್ದು. ಈಗ ನೋಡ್ಬೋದು ನೀವು ಇಲ್ಲಿ, ಈಗ ನಾನು ವಿಡಿಯೋನ ಪ್ಲೇ ಮಾಡ್ತೀನಿ, ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡ್ಬೋದು ಈ ಥರ ಬಂದಿದೆ ಇವಾಗ ಪ್ಲೇಸು. ಇಲ್ಲೇನು ಕೆಳಗಡೆ ಕಾಣ್ತಾ ಇದೆಯಲ್ಲ ಬಡವರ ಹುಡುಗ ಅಂತ ಇಲ್ಲಿ ಕಾಣ್ತಾ ಇದೆ ನೋಡಿ, ಮೂಲೆಯಲ್ಲಿ ಆ ಥರ ಬರುತ್ತೆ ನಿಮ್ಮ ಹೆಸರು. ನೋಡ್ಬೋದು ನೀವಾಗ ಈ ಥರ ಬರ್ತದೆ. ಇಷ್ಟಾದಮೇಲೆ ಇದಕ್ಕೆ ವಾಯ್ಸ್ ಓವರ್ ಹೇಗೆ ಕೊಡಬೇಕು ಅಂತ ನಿಮಗೇನಾದರೂ ಬೇಕಾಗಿದ್ದರೆ ವಾಯ್ಸ್ ಓವರ್ ಎಂದು ಈ ವಿಡಿಯೋಗೆ ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ವಾಯ್ಸ್ ಓವರ್ ಹೇಗೆ ಕೊಡಬೇಕು ಅಂತ ನಾವು ನಿಮಗೆ ಕಂಪ್ಲೀಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ವಾಯ್ಸ್ ಓವರ್ ಹೇಗೆ ಕೊಡಬೇಕಂತ ತಿಳಿಸ್ಕೊಡ್ತೀನಿ. ಓಕೆ ಗಾಯ್ಸ್, ಸಿಗುವ ನಾಳೆ.